ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಸಂಜೆ 6 ಗಂಟೆ ಆಗಿದೆ. ಈಗ ಫ್ರೆಶ್ ಅಪ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡಿ ವಿಭೂತಿ ಹಚ್ಕೊಂಡು ನೈಟ್ ಊಟಕ್ಕೆ ಚಪಾತಿ ಬೀನ್ಸ್ ಪಲ್ಯ ಮಾಡೋಣ ಅಂತ ಬಂದಿದ್ದೀನಿ. ಈಗ ಬೀನ್ಸ್ನ ಹಚ್ಕೊಂಡು ಸಣ್ಣದಾಗಿ ಹಚ್ಕೊಂಡು ಅರಿಶಿನ ಪುಡಿ ಹಾಕಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಕುಕ್ಕರ್ನ ಕೂಗಿಸ್ಬೋದು, ಇಲ್ಲ ಅಂತಲ್ಲ. ಅದು ಕುಕ್ಕರ್ನ ಕೂಗಿಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಓಪನ್ ಪಾತ್ರೆ ಬೇಯಿಸ್ಕೊಡ್ತಿದ್ದೀನಿ. ಈಗ ಚಪಾತಿ ಪಲ್ಯ ಮಾಡ್ತೀನಿ ಸಂಜೆ ಊಟಕ್ಕೆ. ಬೀನ್ಸ್ ಪಲ್ಯ ತೋರಿಸ್ತೀನಿ ಆಯಿತಾ. ಚಪಾತಿ ಬೀನ್ಸ್ ಪಲ್ಯ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಈಗ ಬೇಯಿಸ್ಕೊಂಡಿರೋ ಬೀನ್ಸ್ ಇದು, ಸಾಸಿವೆ ಜೀರಿಗೆ, 3 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಸೊ 1 ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ, 2 ಈರುಳ್ಳಿ ಸಣ್ಣದಾಗೆ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ. 1 ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ 1 ಕಪ್ ಫುಲ್ಲು ಕಾಯಿ ತುರಿ ತೊಗೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಕಾಯಿ ತುರಿ ಹಾಕಿದರೆ. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋದು ತೋರಿಸ್ತೀನಿ ಹೇಗೆ ಅಂತ. ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಸಾಸಿವೆ ಜೀರಿಗೆ ಚಟಪಟ ಅಂತಿದೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಹುಷಾರಾಗಿ ಹಾಕ್ಕೋಬೇಕು. ಎಣ್ಣೆ ಕಾದಿರುತ್ತಲ್ವ, ಮುಖಕ್ಕೆ ಸಿಡ್ಬಿಡುತ್ತೆ. ಹುಷಾರಾಗಿ ಹಾಕ್ಕೋಬೇಕು. ಜೊತೆಗೇ ಕರಿಬೇವು ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ, ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ 1 ಕಪ್ ಕಾಯಿ ತುರಿ ತಗೊಂಡಿದ್ವಲ್ಲ, ಅದನ್ನ ಹಾಕ್ಕೊಬಿಡ್ತೀನಿ. ಇದೇನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದೇನು ಬೇಡ ಒಗ್ಗರಣೆಯಲ್ಲಿ. ಸುಮ್ಮನೆ ಲೈಟಾಗಿ ಹಸಿ ಘಮ ಹೋಗೋ ತನಕ 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಸಣ್ಣೂರಿಯಲ್ಲಿ ಬೇಯಿಸ್ಕೊಂಡ್ರೆ, ಫ್ರೈ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ ಹೇಗಿದೆ, ಒಳ್ಳೆ ಮೊಟ್ಟೆ ಫ್ರೈ ಥರ ಕಾಣ್ತಾ ಇತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಅಡುಗೆಗನಾಗಲಿ, ಪಲ್ಯಕ್ಕಾಗಲಿ, ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ನೀವು ಕಾಯನ್ನು ಬಳಸಿ, ತುಂಬ ರುಚಿಯಾಗಿರುತ್ತೆ. ಹೆಂಗೆ ಕಾಣ್ತಿದೆ ನೋಡಿರಿ. ಈಗ ಫ್ರೈ ಆಗಿದೆ. ಈಗ ಬೇಯಿಸಿಟ್ಕೊಂಡಿರೋ ಬೀನ್ಸ್ ಹಾಕ್ಕೊಳ್ಳೋಣ. ಸ್ವಲ್ಪ ಅದಕ್ಕೆ ಚಿಲ್ಲಿ ಪೌಡ್ರ್ ತಗೊಂಡಿದ್ವಲ್ಲ, ಈಗ ಹಾಕ್ಕೊಳ್ಳೋಣ. ಮುಂಚೆನೇ ಹಾಕ್ಕೊಬಿಟ್ರೆ ಏನಾಗುತ್ತೆ ಅಂದರೆ ಸೀದೋಗ್ಬಿಡುತ್ತೆ. ಖಾರದ ಪುಡಿ ಅಲ್ವಾ, ಸೀದ್ರೆ ಚೆನ್ನಾಗಿರಲ್ಲ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀವಲ್ವಾ, ಉಪ್ಪೇನು ಬೇಡ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ, ಖಾರ. ಈಗ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಫೈನಲ್ಲಿಗೆ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಪಲ್ಯ ರೆಡಿ. ಇದ್ರ ಜೊತೆ ಚಪಾತಿ. ಇಲ್ಲಿ ನೋಡ್ರಿ ಹೆಂಗೆ ಕಾಣ್ತಿದೆ ಅಂತ. ನಾನು ಇದೇ ಥರನೇ ಮಾಡೋದು. ನೀವು ಒಂದ್ಸರಿ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ನನಗೆ ತಿಳಿಸಿ. ಚಪಾತಿ ರೆಡಿ ಆದಮೇಲೆ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ನಾನು. ಈಗ ಫೈನಲಿ ಕೊತ್ತಂಬರಿ ಸೊಪ್ಪು. ಒಂದ್ಸರಿ ಮಿಕ್ಸ್ ಮಾಡ್ಕೊಬಿಟ್ರೆ ಪಲ್ಯ ರೆಡಿ. ಬೀನ್ಸ್ ಪಲ್ಯ, ಸಾಸಿವೆ ಜೀರಿಗೆ, ಕರಿಬೇವು, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ, ಖಾರದ ಪುಡಿ, 1 ಕಪ್ಪು ಕಾಯಿ ತುರಿ, ಚಿಲ್ಲಿ ಪೌಡ್ರು, ಲಾಸ್ಟಿಗೆ ಫೈನಲ್ಲಿಗೆ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಪಲ್ಯ ರೆಡಿ. ಇಷ್ಟು ಮಾಡಿಕೊಂಡ್ರೆ ಮುಗೀತು. ಚಪಾತಿ ಆದಮೇಲೆ ನಾನು ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ. ಓಕೆನಾ? ಸರಿ, ಆಯಿತು. ಸಾರಿ, ನಾನು ಪಲ್ಯ ಮಾಡೋಕ್ಕಿಂತ ಮುಂಚೆನೇ ನಾನು ತೋರಿಸ್ಬೇಕಾಗಿತ್ತು. ನಾನು ಯಾಕಂದರೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಬಿಟ್ಟಿದ್ದೆ ಆಲ್ರೆಡಿ. ನಾನು ತೋರ್ಸೋದು ಮರ್ತೋಗ್ಬಿಡ್ತು. ಯಾಕಂದರೆ ಪಲ್ಯ ರೆಡಿ ಆಗೋ ಅಷ್ಟೊತ್ತಿಗೆ ಇದು ತುಂಬ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ತುಂಬ ನೋಡಿ, ಮುಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ
ಎಷ್ಟು ಸಾಫ್ಟ್ ಇರುತ್ತೆ. ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ನಾನು ಆಗಲೇ ಕಲಿಸ್ಕೊಂಡಿದ್ದೆ, ಒಂದು ಹಾಫ್ ಆನ್ ಅವರ್ ಆಯಿತು, ನಾನು ಆಗಲೇ ತೋರಿಸ್ಲಿಲ್ಲ, ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಚಪಾತಿ ಉಜ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲ ಉಜ್ಕೊಂಡು ಬೇಯಿಸ್ಕೊಳ್ತೀನಿ. ಚಪಾತಿ ಎಲ್ಲ ಉಜ್ಕೊಂಡಿದ್ದಾಯಿತು, ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಕಲರಾಗಿ, ಕೆಂಪು ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದಕ್ಕೆ ನಾನು ಬರೀ ಚಪಾತಿ ಒಂದೇ ಇದನ್ನು ಮಾಡಿಲ್ಲ, ಚಪಾತಿ ಹಿಟ್ಟಿಗೆ ಕ್ಯಾರೆಟ್ ಪ್ಯೂರಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪ್ಲೈನ್ಗಿಂತ ಈ ಥರ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಚಪಾತಿ ಪಲ್ಯ ಎಲ್ಲ ರೆಡಿಯಾಗಿದೆ. ಈಗ ಊಟಕ್ಕೆ ಬಡಿಸ್ಕೊಳ್ತಾ ಇದ್ದೀನಿ. ಈ ಪ್ಲೇಟಿಂಗ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ, ಆಯಿತಾ. ಹೇಗೆ ಕಾಣ್ತಿದೆ ನೋಡಿ. ಬೀನ್ಸ್ ಪಲ್ಯ, ಚಪಾತಿ, ಹಾಗೆ ಸ್ವಲ್ಪ ಚಟ್ನಿ ಪುಡಿ ಅಂತಾರಲ್ಲ ಅದು, ನೋಡಿ ಹೇಗಿದೆ ಅಂತ. ಎಷ್ಟು ಸಾಫ್ಟ್ ಇದೆ ಚಪಾತಿ. ನೀವು ಮಾಡ್ಕೊಳ್ಳಿ, ಟೇಸ್ಟ್ ಹೇಗಿದೆ ಅಂತ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.